ಹಾಸನದ ಪೆನ್ಡ್ರೈವ್ ವಿಚಾರ ಈಗ ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ರಾಜಕೀಯದಲ್ಲಿ ಕೂಡ ಸದ್ದು ಮಾಡ್ತಾ ಇದ್ದು ಈ ಒಂದು ವಿಚಾರ ಕುರಿತಂತೆ ಈಗಾಗಲೇ ಮೊಹಮ್ಮದ್ ನಲ್ಪಾಡ್ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಇಂತು ನೊಂದುಕೊಂಡು ಪ್ರತಿಭಟನೆ ಮಾಡಿನೆಂಬ ಒಂದು ದೊಡ್ಡದಾದಂಥ ಒಂದು ವಿಷಾದದಂಥ ಒಂದು ಮಾತನ್ನು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಂತೆ ನಮ್ಮೊಂದಿಗೆ ಅವರಿದ್ದಾರೆ. ಈ ಒಂದು ಪೆನ್ಡ್ರೈವ್ ವಿಚಾರ ಕುರಿತಂತೆ ಏನೇನು ಸರ್, ನಿಜಕ್ಕೂ ಕೂಡ ಆಗಲೇ ಒಂದು ವಿಚಾರ ಹೇಳಿದಿರಿ, ಅದು ಮಾತನಾಡೋಣ. ಪೆನ್ಡ್ರೈವ್ ವಿಚಾರ ಕುರಿತಂತೆ ಏನು ಹೇಳ್ತೀರಿ? ನೋಡಿ, ಕರ್ನಾಟಕದ ಜನತೆ, ನನ್ನ ತಾಯಂದಿರು, ನನ್ನ ಅಕ್ಕರು, ತಂಗಿಯರು ಇವತ್ತು ಮಲಗೋಕ್ಕಾಗ್ತಾಯಿಲ್ಲ. ನನಗೆ ಭಯ ಆಗ್ತಾಯಿದೆ. ಈ ನನ್ನ ಮಗನಂಥ ವಿಕೃತ ಕಾಮಿಗಳಿದ್ದರೆ ಏನು ಮಾಡೋದು? ನಮ್ಮ ಕರ್ನಾಟಕದ ಜನತೆಯ ಮೇಲೆ ಇವನು ಮಾಡಿರುವಂಥ ಹಲ್ಲೆ, ಇವನು ಮಾಡಿರುವಂಥ ದೌರ್ಜನ್ಯ, ಇವರ ಕುಟುಂಬ ಮಾಡಿರುವಂಥ ದೌರ್ಜನ್ಯ ಜನ ಬೆಳಕಿಗೆ ತರಬೇಕು. ಪವರ್ ಟಿವಿ, ನಿಮ್ಮ ರಾಕೇಶ್ ಶೆಟ್ಟಿರವರು, ಎಲ್ಲ ನಿಮ್ಮ ತಂಡ ಧೈರ್ಯ ತೋರಿಸಿ ಇವತ್ತೇನು ಆಚೆ ಬಂದಿದ್ದೀರಾ, ನಿಮಗೊಂದು ಸಲ್ಯೂಟ್. ಕರ್ನಾಟಕದ ರಾಜ್ಯ ಜನತೆಗೆ ತಿಳಿಸಿದ್ದೀರಾ ಅಂತ ವಿಕೃತ ಕಾಮಿ ಯಾರು? ಪ್ರಜ್ವಲ್ ರೇವಣ್ಣ ಅಂತ. ಹಾಸನದ ಜನತೆ ಮತ ಹಾಕಿ MP ಮಾಡಿರುವಂಥ ಒಬ್ಬ ವ್ಯಕ್ತಿ ಪ್ರಜ್ವಲ್ ರೇವಣ್ಣ. ಅವನೊಬ್ಬ ಸಾಮಾನ್ಯನಲ್ಲ, ಒಬ್ಬ MP ಜನಪ್ರತಿನಿಧಿ. ಆದರೆ ಅವನು ಮಾಡಿರುವಂಥ ಕಾರ್ಯ ಹೀನಾಯಕವಾದಂಥ. ನಿಜಕ್ಕೂ ಕೂಡ ಆಗಲೇ ಒಂದು ಮಾತು ಹೇಳಿದ್ರಿ, ನಿಮ್ಮ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರಿ. ಎಲ್ಲ ಹೋರಾಟಗಳಲ್ಲೂ ಕೂಡ ಇವತ್ತು ನಾನು ಭಾಳ ವಿಷಾದದಿಂದ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಿ, ನಾವು ಒಂದು 3-4 ಸಾವಿರ ಹೋರಾಟ ಮಾಡಿದ್ದೀವಿ. ಆದರೆ ಇವತ್ತು ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ನನಗೆ ಭಯದಿಂದ ಮಾಡ್ತಾ ಇರೋದು. ನಾಳೆ ನನ್ನ ತಂಗಿಗೆ, ನನ್ನ ತಾಯಿಗೆ, ನನ್ನ ಮನೆಯವ್ರಿಗಾಗಿದ್ದರೆ ನಾನು ಸುಮ್ಮನೆ ಇರ್ತಾ ಇದ್ನ? ಈ 2800 ಮಹಿಳೆಯರು ಕೂಡ ನನ್ನ ಮನೆಯವರೇ, ನನ್ನ ತಾಯಿಂದಿರೇ. ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣನವರಿಗೆ ಶಿಕ್ಷೆ ಆಗೋ ತನಕ ಬಿಡೋದಿಲ್ಲ. ಒಬ್ಬ ಯುವ ಮುಖಂಡರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ 5 ವರ್ಷಗಳ ಕಾಲ ಇದೇ ದೊಡ್ಡ ಸಾಧನೆ ಇವ್ರದ್ದು. ನನಗಂತೂ ಗೊತ್ತಾಗ್ತಾ ಇಲ್ಲ, 2800 ವಿಡಿಯೋ ಮಾಡಿದ್ನ ಇಲ್ಲ MP ಮಾತಾಡಿದ್ನ. ಅವನಂಥ ವಿಕೃತ ಕಾಮಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು. ಇನ್ನು ಮುಂದೆ ಯಾವನ ಕ್ಯಾಮ್ರಾ ತೆಗಿಯೋಕ್ಕೆ, ಮಹಿಳೆಯರನ್ನ ಅಟ್ಯಾಕ್ ಮಾಡೋಕ್ಕೆ ಭಯ ಪಡಬೇಕು. ಆ ರೀತಿಯ ಒಂದು ಕಾನೂನನ್ನು ತಂದು ಅವನಿಗೆ ಶಿಕ್ಷೆ ಆಗಬೇಕು. ಒಂದು ಕಡೆ ವಿಡಿಯೋಗಳು ವೈರಲ್ ಆಗ್ತಾಯಿವೆ, ಚುನಾವಣೆ ಮುಗಿತಿದೆ, ವೋಟ್ ಮಾಡ್ತಾನೆ, ಎಸ್ಕೇಪ್ ಆಗ್ತಾನೆ. ನೋಡಿ, ರಾಜಕೀಯ ಬಿಟ್ಬಿಡ್ರಿ. ಎಷ್ಟೋ ಜನರು CD ಬಂದಿದೆ, ಎಷ್ಟೋ ನಾಯಕರುಗಳದ್ದು, ಎಷ್ಟೋ ಜನ ಕೂತ್ಕೊಂಡು ಬ್ಲೂ ಫಿಲ್ಮನ್ನು ನೋಡಿದ್ದಾರೆ ವಿಧಾನಸೌಧದಲ್ಲಿ. ಇದೆಲ್ಲ ಬಿಟ್ಬಿಡೋಣ. ಆದರೆ ಇವನು ಮಾಡಿರುವಂಥ ಕೃತ್ಯ ಇದು ರೇಪ್, ಈಸ್ ಅ ಸೆಕ್ಷುವಲ್ ಪ್ರೆಡಿಟರ್. ನನಗೆ ಅವನು ಗೊತ್ತು ಅಂತ ಹೇಳೋಕ್ಕೆ ನನಗೆ ಅಸಹ್ಯ ಆಗ್ತಾಯಿದೆ. ಇಂಥ ಹೀನಕಟ್ಟವನಿಗೆ ತಕ್ಕ ಶಿಕ್ಷೆ ಆಗಬೇಕು. ರಾಜ್ಯದ ಮಹಿಳೆಯರಿಗೆ ಏನು ಹೇಳಕ್ಕೆ ಅದೊಬ್ಬ ಯುವ ಮುಖಂಡ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರತಿಯೊಬ್ಬ ಈ ಕರ್ನಾಟಕ ರಾಜ್ಯದ ಮಹಿಳೆಯರೇ, ನಿಮಗೆ ಯಾರಿಗಾದರೂ ದೌರ್ಜನ್ಯ ಆಗಿದ್ದರೆ ಭಯ ಪಡಬೇಡಿ. ನಿಮ್ಮ ಜೊತೆ ನಾನಿದ್ದೀನಿ, ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ಬನ್ನಿ ಆಚೆ, ಕಂಪ್ಲೇಂಟ್ ಕೊಡಿ, ಈ ನನ್ನ ಮಗನಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸೋಣ. ಇದಿಷ್ಟು ಈ ಒಂದು ಪೆಡಂಬರ್ತ ವಿಚಾರ ಕುರಿತಂತೆ. ಅದರಲ್ಲೂ ವಿಶೇಷವಾಗಿ ಇದನ್ನು ಸುದ್ದಿ ಮಾಡಿದಂತಹ ರಾಕೇಶ್ ಶೆಟ್ಟಿ ಅವರ ನೇತೃತ್ವದಿಂದ ಪವರ್ ಟಿವಿಗೆ ನಲ್ಪಾಡ್ ಅವರು ದೊಡ್ಡದಂಥ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.